ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಹೊತ್ತಿನಲ್ಲೇ ಇದೀಗ ಸಂಪುಟ ಪುನಾರಚನೆಯ ವಿಚಾರವಾಗಿ ಹಲವು ಶಾಸಕರುಗಳು ಪತ್ರವೊಂದನ್ನು ಬರೆದಿರೋದು ಈಗ ಬರಲಾಗ್ತದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮಧ್ಯೆ ಸಂಪುಟ ಪುನಾರಚನೆಯ ಕೂಗು. 31 ಶಾಸಕರು ಇದಕ್ಕಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ 31 ಶಾಸಕರ ಸಹಿ ಇರುವ ಎಕ್ಸ್ಕ್ಲೂಸಿವ್ ಪತ್ರ ಲಭ್ಯವಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕರು ಬರೆದಿರುವಂತಹ ಪತ್ರ ಇದಾಗಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಮಧ್ಯೆ 31 ಶಾಸಕರ ಪತ್ರ ಈಗ ಭಾರಿ ಸದ್ದು ಮಾಡ್ತಾ ಇದ್ದು, ದಿನಾಂಕ ಇಲ್ಲದ ಪತ್ರದಿಂದ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಕುರ್ಚಿ ಕದನ ಒಂದು ಕಡೆಯಲ್ಲಿ, ಈ ನಡುವಲ್ಲೇ ಸಚಿವ ಸಂಪುಟ ಪುನಾರಚನೆಯ ಕೂಗು. ಈ ಹಿಂದೆ ಕೂಡ ಪುನಾರಚನೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಗು ವ್ಯಕ್ತವಾಗಿತ್ತು. ಅದಾದ ನಂತರದಲ್ಲಿ ಮುಂದಕ್ಕೆ ಹಾಕಲಾಗಿತ್ತು. ಒಂದ್ ವೇಳೆ ಸಚಿವ ಸಂಪುಟ ಪುನಾರಚನೆ ಆದ್ರೆ ಆಗ ಮುಖ್ಯಮಂತ್ರಿಗಳ ಕುರ್ಚಿ ಭದ್ರವಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ಶಾಸಕರುಗಳು ಪತ್ರ ಬರೆದಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮನೆ ಮಾಡಿದೆ. ಹಾಗಾದ್ರೆ ಆ 31 ಶಾಸಕರು ಯಾರು? ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂತಹ ಶಾಸಕರ ಆ ಸಹಿ ಇರ್ತಕ್ಕಂತಹ ಪತ್ರದಲ್ಲಿ ಸದ್ಯ ದಿನಾಂಕ ಇಲ್ಲ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾದಿಯಾಗಿ ಸಿಎಂ ಡಿಸಿಎಂಗೂ ಕೂಡ ಈ ಪತ್ರವನ್ನು ಬರೆಯಲಾಗಿರೋದ್ರಿಂದ 31 ಶಾಸಕರ ಒತ್ತಾಯದಂತೆ ಈಗ ಪುನಾರಚನೆ ಆಗತ್ತಾ ಅಥವಾ ಮೊದಲಿಗೆ ಕುರ್ಚಿ ಕಲಹ ಏನಿದೆ ಇದನ್ನ ಬಗೆಹರಿಸ್ತಾರ? ಎರಡೆರಡು ತೀರ್ಮಾನಗಳು ಈಗ ಸದ್ಯ ಹೈಕಮಾಂಡ್ ಅಂಗಳದಲ್ಲಿದೆ. ನಾಯಕತ್ವ ಬದಲಾವಣೆಯ ನಿಟ್ಟಿನಲ್ಲಿ ಈಗ ಸದ್ಯ ಎದ್ದಿರುವಂತಹ ಕೂಗಿನ ನಡುವೆ ಈ ಪತ್ರ ಭಾರೀ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. 31 ಶಾಸಕರು ಸಹಿ ಮಾಡಿರ್ತಕ್ಕಂತಹ ಪತ್ರ ಇದು. ಆದರೆ ಅದರಲ್ಲಿ ದಿನಾಂಕ ಇಲ್ಲ. ಆದರೆ ಯಾರಿಗೆ ಬರೆದಿದ್ದಾರೆ ಅನ್ನೋದಿದೆ. ಅದರ ಉದ್ದೇಶ ಏನು ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಅವ್ರು ಕೇಳ್ತಾ ಇರೋದು ಸಚಿವ ಸಂಪುಟ ಪುನಾರಚನೆ ಆಗಲಿ ಅಂತ. 38 ಶಾಸಕರು ಹೊಸದಾಗಿ ಗೆದ್ದಿದ್ದೇವೆ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಗೆದ್ದವರು ಸಚಿವರಾಗಿದ್ದಾರೆ. ಸೊ ಆ ಮಾನದಂಡವನ್ನು ಅನುಸರಿಸೋದಾದ್ರೆ ಮೊದಲ ಬಾರಿ ಗೆದ್ದ ಶಾಸಕರಿಗೂ ಕೂಡ ಸಚಿವ ಸ್ಥಾನ ಕೊಡಿ ಅನ್ನುವಂತಹ ಮನವಿಯಾಗಿದೆ. ಎಲ್ರಿಗೂ ಅವಕಾಶ ಕೊಡಬೇಕು ಅನ್ನುವಂತಹ ಕೋರಿಕೆ ಈ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಒಟ್ಟು 38 ಶಾಸಕರು ಹೊಸದಾಗಿ ಗೆದ್ದಿದ್ದೀವಿ ಅನ್ನುವಂತಹದ್ದನ್ನ ಕೋಟ್ ಮಾಡೋ ಮೂಲಕ ನಮಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡಿ. ಕೇವಲ ಹಳಬರಿಗೆ ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನವನ್ನ ಕೊಡ್ತಾ ಹೋದ್ರೆ ನಮಗಳಿಗೂ ಕೂಡ ಅನುಭವ ಆಗೋದು ಹೇಗೆ? ಮತ್ತು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂತಹ ಕ್ಷೇತ್ರದ ಜನ ನಮಗೂ ಒಂದು ಅವಕಾಶ ಸಿಗ್ಲಿ ಅಂತ ನಿರೀಕ್ಷೆ ಮಾಡ್ತಾರೆ. ನಮಗೆ ಅವಕಾಶ ಸಿಕ್ಕಾಗ ನಮ್ಮ ಭಾಗದ ಜನರಿಗೂ ಕೂಡ ಒಂದಷ್ಟು ಅನುಕೂಲಗಳಾಗುತ್ತೆ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. 31 ಶಾಸಕರು ಮನವಿ ಇಟ್ಟ ಕಾರಣಕ್ಕೆ ಅಷ್ಟು ಜನಕ್ಕೂ ಅವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ ಎಷ್ಟು ಮಾಡಬಹುದು? ಹಾಗೊಂದು ಅವಕಾಶ ಸಿಗೋದಾದ್ರೆ ಯಾರಿಗೆ ಹೋಗಿ ಕೊಡಬೇಕಾಗತ್ತೆ ಇತ್ಯಾದಿ ಪ್ರಶ್ನೆಗಳು ಎದ್ದೇಳುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಹೊಸದಾಗಿ ಗೆದ್ದ ಶಾಸಕರ ಪತ್ರನ ಇದು? ದಿವ್ಯಾ, ಪ್ರಮುಖವಾಗಿ ಒಂದು ಲೆಟರ್ ವೈರಲ್ ಆಗ್ತಾ ಇದೆ. ಆದರೆ ಇದರಲ್ಲಿ ಯಾವುದೇ ರೀತಿಯ ಡೇಟ್ ಇಲ್ಲ, ಮತ್ತು ಅಧಿಕೃತವಾಗಿ ಯಾರೆಲ್ಲ ಲೆಟರ್ ಬರೆದಿದ್ದಾರೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ 38 ಜನ ಕಾಂಗ್ರೆಸ್ನ MLAಗಳು ಗೆದ್ದಿದ್ದಾರೆ ಹೊಸದಾಗಿ. ಆದರೆ ಸೈನ್ ಇರ್ತಕ್ಕಂಥದ್ದು 31 MLAಗಳ ಸಹಿ ಇರ್ತಕ್ಕಂಥ ಒಂದು ಪತ್ರ ಇದು. ಇದನ್ನು ಕನ್ಫರ್ಮೇಷನ್ ತಗೊಳ್ಕೋಬೇಕಾಗಿದೆ. ಒಟ್ಟಾರೆಯಾಗಿ ಈ ಪತ್ರದಲ್ಲಿರ್ತಕ್ಕಂಥ ಸಾರಾಂಶ ಅಂದರೆ ಇದು ಈಗ ರೀಸೆಂಟಾಗಿ ಬರೆದಿರ್ತಕ್ಕಂಥದ್ದು. ಅಂದರೆ ಕ್ಯಾಬಿನೆಟ್ ಪುನರಚನೆ ಆಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ 2.5 ವರ್ಷದ ಸಂದರ್ಭದಲ್ಲಿ ಏನಾದರೂ ಈ ಲೆಟರ್ನ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಒಂದಂತೂ ಸತ್ಯ, ಈಗ ಇನ್ನೂ ಕೂಡ ಅಧಿಕಾರ ಹಂಚಿಕೆಯ ಒಂದು ತೀರ್ಮಾನ ಅಂತಿಮ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಸನ್ನಿವೇಶದಲ್ಲಿ ಈ ಲೆಟರ್ ಒಂದು ರೀತಿಯಲ್ಲಿ ವೈರಲ್ ಆಗ್ತಾ ಇರತಕ್ಕಂಥದ್ದು ಸಾಕಷ್ಟು ಅನುಮಾನಗಳು ಮತ್ತು ಚರ್ಚೆಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಲೆಟರ್ ಇರ್ತಕ್ಕಂಥದ್ದು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅಂದರೆ ಎಲ್ಲ ಒಂದು ಕಡೆ ಕರ್ನಾಟಕದ ಜನತೆ ಹೊಸ ಮುಖಗಳು ಬೇಕು ಅನ್ನೋ ಕಾರಣಗಳಿಗೋಸ್ಕರವಾಗಿ ಕಾಂಗ್ರೆಸ್ನಲ್ಲಿ 38 ಜನ ಹೊಸ ಹೊಸದಾಗಿ MLAಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಹೊಸ ಫೇಸ್ಗಳು. ಹಾಗಾಗಿ ಅವರಲ್ಲಿ ಕನಿಷ್ಠ ಪಕ್ಷ 5 ಜನಕ್ಕಾದರೂ ನೀವು ಕೂಡ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನವನ್ನು ಕೊಡಬೇಕು. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ರೀತಿಯಲ್ಲಿ ಹೊಸ ಗೆದ್ದಂಥವ್ರು ಫಸ್ಟ್ ಟೈಮ್ MLAಗಳು ಕೂಡ ಮುಖ್ಯಮಂತ್ರಿ ಆದಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಕನಿಷ್ಠ ಪಕ್ಷ ಕರ್ನಾಟಕದಲ್ಲಿ ಆ ಒಂದು ಹೊಸ ಫೇಸನ್ನು ನಂಬಿ ಓಟ್ ಹಾಕಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಈ ಲೆಟರ್ ಇರ್ತಕ್ಕಂಥ ಸಾರಾಂಶ. ಆದರೆ ಈ ಲೆಟ್ರಲ್ಲಿ ಯಾವುದೇ ರೀತಿಯ ಡೇಟ್ ಇಲ್ಲ. ಹಾಗಾಗಿ ಇದು ಈಗ ರೀಸೆಂಟಾಗಿ ಬರೆದಿರ್ತಕ್ಕಂಥದ್ದು ಅಥವಾ 3-4 ತಿಂಗಳ ಹಿಂದೆ ಅಥವಾ 6 ತಿಂಗಳ ಹಿಂದೆ ಬರೆದಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಬರೆದಂಥವರೇ ಕನ್ಫರ್ಮ್ ಮಾಡಬೇಕಾಗತ್ತೆ. ಬಹುತೇಕ ಎಲ್ಲರದ್ದು ಕೂಡ ಇದೆ, 7 ಜನದ ಮಾತ್ರ ಇಲ್ಲ, 31 ಜನ ಶಾಸಕರು ಈ ಒಂದು ಲೆಟ್ರಲ್ಲಿದೆ. ಹಾಗಾಗಿ ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನೊಳಗಡೆ ನಾನಾ ಚರ್ಚೆಗಳಾಗ್ತಾ ಇದೆ.
ಪವರ್ ಶೇರ್ ವಿಚಾರವಾಗಿ ಈ ತಿಂಗಳ ಅಂತ್ಯಕ್ಕೆ ಏನಾದರೂ ಮುಖಾಮುಖಿ ಕರೆಸಿ ಏನಾದರೂ ಸಂಧಾನ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥ ನಡುವೆ ಈ ಲೆಟರ್ ಹೊರಗಡೆ ಬಂದಿರ್ತಕ್ಕಂಥದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನು ಕೂಡ ಇಟ್ಕೊಂಡಿರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಈ ಲೆಟರ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಕಾದ್ ನೋಡಬೇಕು. ಸೊ ಈಗ ಕುರ್ಚಿ ಕದನದ ಫೈಟ್ ಏನು ನಡೀತಾ ಇದೆ, ಸೊ ಇದರ ನಡುವೆ ಪುನಾರಚನೆ ಅನ್ನುವಂತಹ ತೀರ್ಮಾನಕ್ಕೆ ಹೋದಾಗ ಆಗ ಮುಖ್ಯಮಂತ್ರಿಗಳ ಕುರ್ಚಿ ಭದ್ರ ಆಗ್ಬಿಡುತ್ತಲ್ವಾ? ಆ ಪ್ರಯತ್ನಕ್ಕೆ ಕೈ ಹಾಕೋ ಸಾಧ್ಯತೆಗಳೇ ಎಷ್ಟಿದೆ ರವೀಶ್? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಎಮ್ಮೆಲೆಗಳು ಈ ರೀತಿ ಲೆಟರ್ ಬರೆದ ತಕ್ಷಣ ಕಾಂಗ್ರೆಸ್ನ ಹೈಕಮಾಂಡ್ ಇವರ ಪರಿಗಣಿಸಬೇಕು ಅಂತ ಏನಿಲ್ಲ. ಅಂದ್ರೆ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನಮಗೆ ಅವಕಾಶವನ್ನ ಕೊಡಿ ಅಂತ ಬರೆದಿರ್ತಕ್ಕಂಥದ್ದು ಲೆಟರು. ಹೊಸ ಮುಖಗಳಿಗೆ ಆದ್ಯತೆ ಕೊಡಿ ಅಂತ ಕೂಡ ಇವರು ಮನವಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಶಾಸಕರುಗಳಲ್ಲಿ ಎರಡು ಬಣಗಳಲ್ಲೂ ಕೂಡ ಇರ್ತಕ್ಕಂಥ ಎಮ್ಮೆಲೆಗಳು ಕೂಡ ಇದ್ದಾರೆ ಸ್ಪಷ್ಟವಾಗಿ. ಅಂದ್ರೆ ಸಹಿ ಹಾಕಿರ್ತಕ್ಕಂಥದ್ದು ಅವರೇ ಸಹಿ ಹಾಕಿದ್ರೆ ಏನಾದ್ರು ಇಲ್ಲಿರ್ತಕ್ಕಂಥ ಹೆಸರುಗಳು ನೋಡಿದ್ರೆ ಎರಡು ಬಣಗಳಿಂದಲೂ ಇದ್ದಾರೆ. ಅಂದ್ರೆ ಡಿ ಕುಮಾರ್ ಕಡೆಯವರು ಇದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಶಾಸಕರ ಹಕ್ಕೊತ್ತಾಯ ಕೇವಲ ನಮ್ಗೆ ಅವಕಾಶ ಕೊಡಿ, ಅಂದ್ರೆ ನೀವು ನಾಯಕತ್ವ ವಿಚಾರ ಎಲ್ಲೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಒಂದು ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡಿಲ್ಲ. ಒಂದರ ಪುನರ್ರಚನೆ ಆದ್ರೆ ನಮ್ಗೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಸುಳಿವನ್ನ ಈ ಲೆಟರ್ ನಲ್ಲಿ ಕೊಟ್ಟಿದೆ. ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೋ ಅಥವಾ ಈಗ ನಾಯಕತ್ವ ವಿಚಾರ ಏನಿದೆ ಅದನ್ನ ಮೊದಲು ಇತ್ಯರ್ಥ ಮಾಡಿ ತದನಂತರ ಈ ಒಂದು ಪತ್ರಕ್ಕೆ ಏನಾದರೂ ಒಂದು ರೀತಿಯ ಮನ್ನಣೆ ಕೊಡುವಂತ ಕೆಲಸವನ್ನು ಮಾಡುತ್ತೋ ಅಥವಾ ಅದಕ್ಕೆ ಸೊಪ್ಪಾಕೋದಿಲ್ವೋ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು. ದಿವ್ಯಾ. ಎಸ್, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. 31 ಶಾಸಕರು ಸಹಿ ಹಾಕಿದ್ದಾರೆ. ಅವರೆಲ್ಲರೂ ಕೂಡ ಮೊದಲ ಬಾರಿಗೆ ಆಯ್ಕೆಗೊಂಡಿರತಕ್ಕಂತಹ ಶಾಸಕರು. ನಾವು ಹೊಸಬರಿದ್ದೀವಿ, ನಮಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡಿ, ನೀವು ಈಗಲೇ ಮಾಡಿ ಆಗಲೇ ಮಾಡಿ ಅಂತ ನಾವೇನು ಕೇಳಲ್ಲ, ಆದರೆ ನೀವು ಯಾವಾಗ ಪುನಾರಚನೆಯಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ ಆಗ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ಅನ್ನುವಂತಹ ಪತ್ರ ಇದಾಗಿದೆ. ಅದರಲ್ಲಿ ಒಟ್ಟು 31 ಶಾಸಕರು ಸಹಿ ಹಾಕಿದ್ದಾರೆ. ಆ ಶಾಸಕರು ಯಾರ್ಯಾರು ಅನ್ನುವಂತಹ ವಿವರವೂ ಕೂಡ ಸ್ಪಷ್ಟವಾಗಿದೆ.